ಅಂತೆ ಇಲ್ಲಿ ತಂಗಿಯವರು ಬಹಳ ಭಾರಿ ಹಾಡಿದ್ರು, ಭಾರತ ಹಾಡು ಹಾಡಿದ್ರು. ಒಂದ್ ವೇಳೆ ಆಗಿನ ಖಾತೆಯಲ್ಲಿ ಹಾಡ್ತಿದ್ರಿ ಅವ ಪೇಟಿಯಾರ ಬಿಡ್ರಿ, ತಬಲಾರ ಬಿಡ್ರಿ, ಫೋನ್ ಸಿಗ್ತಿರೇ ಇಲ್ಲ. ಇದು ಕೊಟ್ಟಂತ ಹಕ್ಕು ಬಸವಣ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್, ಇದು ಸಂವಿಧಾನ ಕೊಟ್ಟಿರ್ತಕ್ಕಂಥ ಲೈನ್ ಅದ, ಅರ್ಥ ಮಾಡ್ಕೊಳ್ಬೇಕು. ಭಾರತ್ ಮಾತಾ ಕಿ ಜೈ ಅಂತೇವಲ್ಲ ನೋಡ್ರಿ, ಯಾರ ಮನೆಯಲ್ಲ ಬೋಲೋ ಭಾರತ್ ಮಾತಾ ಕಿ. ಯಾರನ್ನ ಬೇರೆ ದೇಶದವ್ರು ಇದ್ದೀವ, ಎಲ್ಲಾ ದೇಶದವ್ರು ಇದ್ದೀವಿ, ಒಂದೇ ದೇಶದವ್ರು, ಎಲ್ಲರೂ ಜೋರಾಗಿ ಹೊಡಿಬೇಕು. ಭಾರತ್ ಮಾತಾ ಕಿ, ಕನ್ನಡ ಮಾತೆಗೆ. ಮತ್ತು ಭಾರತ ಮಾತೆಗೆ ಜಯವಾಗಲಿ ಅಂತೇವು. ಮಾತಾ ಅಂದ್ರೆ ಹೆಣ್ಮಗಳೇ, ಹೆಣ್ಮಕ್ಳಿಗೆ ಅಪಮಾನ ಮಾಡ್ಬೇಕ್ರಿ? ಹೆಣ್ಮಕ್ಳಿಗೆ ಅಪಮಾನ ಮಾಡ್ಬೇಕಾ? ನಾವು ಯಾರು ಹುಟ್ಟಿದ್ರು ತಾಯಿ ಮೊದಲನೇ ದೇವರು, ತಂದೆ ನಮಗ ಎರಡನೇ ದೇವರು. ಮನೆಯೊಳಗ ಮನೆ ಮಕ್ಕಳಿಗೆ ಮೊದಲ ಪಾಠಶಾಲೆ ಅಂತ ಹೇಳ್ತಾರ. ಮನೆಯೇ ದೇವರಾಗ್ತದ. ತಂದೆ ತಾಯಿಗಿಂತ ದೊಡ್ಡ ದೇವರು ಜಗತ್ತಿನಾಗ ಬೇರೆ ಯಾರು ಬರಲ್ಲ. ತಾಯಿ ತಂದೆ ಆಶೀರ್ವಾದ ಕೊಟ್ಟಂತ ಬಂದವರು ನಾವು. ತಾಯಿದರಿಗೆ ಬೆಲೆ ಕೊಡಬೇಕಲ್ಲ, ಹೆಣ್ಮಕ್ಳಿಗೆ ಬೆಲೆ ಕೊಡಬೇಕಲ್ಲ. ಆದ್ರೆ ಹೆಣ್ಮಕ್ಳಿಗೆ ಇನ್ಸಲ್ಟ್ ಮಾಡ್ತಿದ್ರು, ಅದಕ್ಕೆ ಇನ್ಸಲ್ಟ್ ತೆಗಿಬೇಕಂತ ಹೇಳಿ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ 2 ವರ್ಷ 11 ತಿಂಗಳ 17 ದಿವಸ ನಿದ್ರೆ ಮಾಡದಂಗ, ಊಟ ಮಾಡದಂಗ ಅರ್ಥ ಮಾಡ್ಕೊಳ್ಬೇಕು. ಬಾಬಾ ಸಾಹೇಬ್ ಸತ್ತೋಗಿರ್ತಾರ, ಸತ್ತಾಗ ಅವರು 10 ರೂಪಾಯಿ ಇಲ್ಲ, ಸತ್ತಾಗ ಹೆಣ್ಣಲ್ಲಿ ಒಳ್ಳೊಳ್ಳೆ ಡ್ರೆಸ್ ಹಾಕ್ತೇವೆ, ಈಗ ಬಂಗಾರ ಏನೋ ಸಾಮಾನು ಹಾಕ್ಲಿದ್ದೇವೆ, ದುಡ್ಡಿಲ್ಲ. ಕಿಸ್ದಾಗ ಕೈ ಹಾಕ್ತಾರ, ನಮ್ಮೈಗೆ ತೋರಿಸ್ತಾರ, ಕಿಸ್ದಾಗ ಕೈ ಹಾಕ್ತಾರ, ನಮ್ಮೈಗೆ ತೋರಿಸ್ತಾರ, 3 ಸಲ ದುಡ್ಡಿಲ್ಲ, ಅರ್ಬಿ ತರಲಿಲ್ಲ. ರಮಾಬಾಯಿ ತಾಯಿಗೆ ಮದುವೆ ಆಗಿತ್ತು, ಅವಾಗ ಸೀರೆ ಇಟ್ಟಿದ್ದು, ಅರ್ಧ ಸೀರೆ ತಂದ ಮಗನ ಹಾಕ್ತಾರ. ಇಂಥ ಕಷ್ಟ ಇರ್ತಕ್ಕಂಥವ್ರು ಕೋಟ್ಯಾಂತರ ಜನರ ಕಷ್ಟ ತೆಗೆಯಲಿಕ್ಕೆ ರಾತ್ರಿ ಬೆಳಗ್ಗೆ ಅಭ್ಯಾಸ ಮಾಡಿರ್ತಕ್ಕಂಥವ್ರು ಬೆಳಗ್ಗೆ ಎದ್ದ ತಕ್ಷಣ ಬಸವಣ್ಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಸ್ಕೊಳ್ಬೇಕು, ಮಾನವೀಯತೆ ಇರ್ತಕ್ಕಂಥದ್ದು ನೆನೆಸ್ಕೊಳ್ಬೇಕು. ಇದು ಸಂವಿಧಾನ ಮುಖಾಂತರ ಕೊಟ್ಟಂತ ಹಕ್ಕನ್ನ ನಮ್ಮ ಕರ್ನಾಟಕದ ಅಖಿಲ ಭಾರತೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಭಾಲ್ಕಿಯವರು, ಬಿ ಫಾರ್ ಭಾಲ್ಕಿ, ಬಿ ಫಾರ್ ಬಸವ ಕಲ್ಯಾಣ್, ಬಿ ಫಾರ್ ಬೀದರ್, ಬಿ ಫಾರ್ ಬೆಂಗಳೂರು, ಬಿ ಫಾರ್ ಭಾರತ. ಭಾರತ ಲೆವೆಲ್ಗೆ ಭಾಲ್ಕಿ ಹೋಗಿರ್ತಕ್ಕಂಥದ್ದು ನಮಗೆಲ್ಲರಿಗೆ ಹೆಮ್ಮೆ ಆಗಬೇಕು. ನಮ್ಮ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ಅವರು ಬರ್ತಾ ಇದ್ದಾರೆ, ಅವರಿಗೆ ಬೆಲೆ ಕೊಟ್ಟು, ಅವರಿಗೆ ಮರ್ಯಾದೆ ಕೊಟ್ಟು, ಅವರ ಪಕ್ಷದ ಅಭ್ಯರ್ಥಿಗೆ ಸಾಗರವರಿಗೆ ನಾವು ಮತ ಹಾಕಬೇಕು. ಭೀಮಣ್ಣ ಖಂಡ್ರೆ ಸಾಹೇಬರು ಇತಿಹಾಸ ಇತ್ತು, ನಾವು ಅರ್ಥ ಮಾಡ್ಕೊಳ್ಳಲ್ಲ. ಯಾವಾಗ ನಿಜಾಮ್ ಸರ್ಕಾರದಲ್ಲಿ ವ್ಯತ್ಯಾಸ ಇತ್ತು, ರಜಾಕಾರರು, ಆವಾಗ ಮುಸಲ್ಮಾನ್ ಹೆಣ್ಮಕ್ಕಳಿಗೆ ಮುಸಲ್ಮಾನರಿಗೆ ಮನೆಯಲ್ಲಿ ಜಾಗ ಕೊಟ್ಟು ಉಳಿಸಿರ್ತಕ್ಕಂಥ ಮಹಾನ್ ನೇತ ಭೀಮಣ್ಣ ಖಂಡ್ರೆ ಸಾಹೇಬರು. ಈಶ್ವರ ಖಂಡ್ರೆ ಸಾಹೇಬರು ಸುಪುತ್ರ ಸಾಗರ್ಜಿ ಎಂತ ದೇಶದಾಗ ಮಾತಾಡ್ತಾರ, ಮಾತಾಡೋರಿಗೆ ಕೇಳ್ತೀನಿ, ಸಾಗರ್ ಖಂಡ್ರೆ ಛೋಟಾ ಹೈ, ಸಾಗರ್ ಖಂಡ್ರೆ ಶಹನವಾಲ. ಎಲ್ಲ ಎಂತ ಮುಷ್ಕಿಲ್ಲ. ಯಾರು ತಪ್ಪರಬಿದ್ದು ಸ್ವಾಮಿ ವಿವೇಕಾನಂದ ನೆನೆಸ್ಕೊಳ್ತಿರಲ್ಲ, ನಿಧಿಗಣ್ಣಾಗಿ ಸಾಗರ್ ಖಂಡ್ರೆ ಶರಣದ ಬೇಡದು. ಅಂತಿನ ಸ್ವಾಮಿ ವಿವೇಕಾನಂದ ಹೆಸರು ತಗೊಂಡು ಧೋಕ ಮಾಡಿದಾಗ್ತದ. ಸ್ವಾಮಿ ವಿವೇಕಾನಂದ ಇಡೀ ವಿಶ್ವದಲ್ಲಿ ಎಲ್ಲ ಸ್ಥಾನದ ವ್ಯಕ್ತಿ, 37 ವರ್ಷದಲ್ಲಿ ಸಾಯ್ತಾ ಇದ್ದಾರ. ಆದರೆ ಇಡೀ ವಿಶ್ವ ಭಾರತಕ್ಕೆ ನೋಡ್ತಕ್ಕಂಥ ಮಾತಾಡಿರ್ತಕ್ಕಂಥದ್ದು ಏನು? ಏಳಿ ಎದ್ದೇಳಿ ಯುವಕರೇ, ಏಳಿ ಎದ್ದೇಳಿ ಯುವಕರೇ, ಗುರಿ ಮುಟ್ಟುವರೆಗೆ ನಿಲ್ಲದಿರಿ. ಈ ಮಂತ್ರ ಕೊಟ್ಟರು ವಿವೇಕಾನಂದರು. ಹೆಸರು ಮಾತ್ರ ವಿವೇಕಾನಂದ ತಗೋತಾರ, ಸಾಗರ ಖಂಡ್ರೆ ಶಹನವಾಲ ಅಂತ. ಸ್ವಲ್ಪ ಕಾಮನ್ ಸೆನ್ಸ್ ಬೇಡ. ಯುವಕರಿಗೆ ಬೆಲೆ ಕೊಡ್ತಕ್ಕಂಥ ಯುವ ಶಕ್ತಿ ದೇಶದ ಶಕ್ತಿ. ಹಂಗಂತ ಮುದುಕರು ಬೇಡ ಅಂತಲ್ಲ. ಯಾಕ ಕುವೆಂಪುರವರು ಹೇಳಿರ್ತಕ್ಕಂಥದ್ದು, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು. ಬೇರು ಹುಡುಕಿರ್ಬೇಕು, ಫಂಟಿ ಮ್ಯಾಲ ಸಿಗಬೇಕು. ಫಂಟಿನ ಭಾರಿ ಇದೆ ಅಂದ್ರೆ ಬೇರು ಹೋಯ್ತದೆ, ಬೇರು ಸ್ವಲ್ಪ ಫಂಟಿನೇ ಭಾರಿ, ನಾ ಬೇರೆ ಹುಡುಕಿದೆ ಅಂತ ಫಂಟಿ ಹೋಯ್ತದೆ, ಏನ್ ಮಾಡ್ತಿದ್ದೆ? ಯಾರು ಕೇಳ್ತಾರೆ? 2 ಕನೆಕ್ಷನ್ ಇರಬೇಕು. ಹಿರಿಯರಿಗೆ ಬೆಲೆ ಕೊಡಬೇಕು, ಸಣ್ಣವರಿಗೆ ಶಕ್ತಿ ಕೊಡಬೇಕು, ದೇಶ ಮುಂದೆ ನಡೀಬೇಕು, ಬಡವರಿಗೆ ಶಕ್ತಿ ಕೊಡಬೇಕು. ಇಂಥ ಕಾರ್ಯಕ್ರಮ ನಿಜವಾಗಿ ಕಷ್ಟದಾಗ ಯಾರು ಹುಟ್ಟತಾರ, ಕಷ್ಟದಾಗ ಹುಟ್ಟಿದವರಿಗೆ ಆ ಕಷ್ಟದ ಬ್ಯಾನಿ ಕೊನೆ ಇರ್ತದೆ. ಇದಕ್ಕೆ ನಮ್ಮ ಐದರ ಅಂತಿರು, ಹಡಲಕ್ಕಿಗೆ ಅನ್ಕುನ ಹಡಲಕ್ಕಿನ ಬ್ಯಾನಿ ಅಂತೀರು ಹಳ್ಳಿ ಭಾಷೆದಾಗ. ಗೊಡ್ಡಿಗೆ ಅನ್ಕುನ ಹಡಲಕ್ಕಿನ ಬ್ಯಾನಿ. 9 ತಿಂಗಳ ಗರ್ಭದಲ್ಲಿ ಇಟ್ಕೊಂಡು ನಾನು ಹುಟ್ಟುವಾಗ ನಿನ್ನ ಪುನರ್ಜನ್ಮವಾಯಿತಮ್ಮ ಅಂತ ಹಾಡ್ತಿರಲ್ಲ, ರಕ್ತದಲ್ಲಿ ಹಾಡ್ತಿರಲ್ಲ. ತಾಯಿ ನಿನ್ನ ಉಪಕಾರವನ್ನು
ಮರೆಯಲೆಂದು ನಾನು ಅಂತ ಹಾಡ್ತಿರೋ ಅಂತ ತಾಯಿ ಅವರಿಗೆ ಬೆಲೆ ಕೊಡ್ತಕ್ಕಂಥ ಲೈನ್ದಲ್ಲಿ ಪ್ರಯತ್ನ ಮಾಡತಕ್ಕಂಥ ಲೈನ್ದಲ್ಲಿ ಬರಬೇಕು. ಅದಕ್ಕೆ ಆ ನಮ್ಮ ಮತದಾನದ ಹಕ್ಕನ್ನ ನಾವು ಸರಿಯಾಗಿ ಬಳಸ್ಕೊಳ್ಳಲಿಕ್ಕೆ ಸಿದ್ದರಾಮಯ್ಯವರು ಗರೀಬ್ ತಾಯಿ ತಂದೆ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಸಿದ್ದರಾಮ ಹುಂಡಿ ಮೈಸೂರು ಅವರು ಕಷ್ಟದಾಗಿದ್ರು. ಸಣ್ಣದಾಗ ಬರೀಲಕ್ಕಾಗಿಲ್ಲ, ಉಸ್ಮಿನ ಮೇಲೆ ಬರ್ದಿರಂತ, ಶಾಲೆ ಬರಿಬೇಡ ಅಂತ ಹೇಳಿದ್ರಂತ. ಅಂತ ಬ್ಯಾನಿ ತಿಂದವರು ಮುಖ್ಯಮಂತ್ರಿ ಆಗಿದ್ದು ಕಡೆದು ಒಂದು ಲೈನ್ ಅಧಿಕಾರ ಬಂದಾಗ ಏನಾಗ್ತದೆ, ಇವತ್ತ ಕೋಟ್ಯಾಂತರ ಜನ ಆ ಕಳಕಳಿ ತಾಯಿ ಹೊಟ್ಟೆಗೆ ಬಂದವರು. ತಾಯಿಯರಿಗೆ ಸ್ತ್ರೀ ಶಕ್ತಿ, ಮೊದಲನೇ ಶಕ್ತಿ ಸ್ತ್ರೀ ಶಕ್ತಿ ಕೊಟ್ಟಿದ್ದಾರೆ. ಬಸ್ಸಿನಾಗ ಫ್ರೀ, ಎಲ್ಲಿಗೆ ಹೋಗಲ್ಲ, ಶ್ರೀರಾಮ ಹುಂಡಿಗೆ ಹೋಗಲಿ, ಚಾಮುಂಡಿಗೆ ಹೋಗಲಿ, ಕೂಡಲ ಸಂಗಮಕ್ಕೆ ಹೋಗಲಿ, ಗುಲ್ಬರ್ಗ ಹೋಗಲಿ, ಯಲಬರ್ಗ ಹೋಗಲಿ, ಅದರ ತೊಟ್ಟಿಲಿಗೆ ಹೋಗಲಿ, ತೊಟ್ಟಿಲಿಗೆ ಹಾಡ್ತಾರಲ್ಲ, ತೊಟ್ಟಿಲಿಗೆ ಬಂದಾಗ ಮದಿಗೆ ಬಂದಾಗ ಹಾಡ್ತಾರ. ತೋಳ ತಿಮ್ಮಯ್ಯ ಗಟ್ಟ ಮೇಲೆ ಸಿದ್ದ, ಭಕ್ತರ ಮನೆಗೆ ಹೋಗಬೇಕೆ, ಮುತ್ತಿ ಚೌರಿ ತರಬೇಕೆ, ಹಾಡ್ತಾರ. ಬರ್ತ್ಡೇ ಮಾಡ್ತಾರವರು, ಹ್ಯಾಪಿ ಬರ್ತ್ಡೇ ಟು ಯು ಅಂತ ತಾಯಿಯರು ಫ್ರೀ ಹೋಗಿನಾಗ ಬಸ್ಸಿಗೆ ಫ್ರೀ ಹೋಗಲಾರ ಲಕ್ಷಾಂತರ ಜನ. ಆದ್ರೆ ಪಾಯಿಂಟ್ ಇದ್ದವರು ಕೇಳ್ತಾರ, ಹೆಣ್ಣು ಮಕ್ಕಳಿಗೆ ಕೊಟ್ಟು ಚಿಂಬಡೆ. ನಮ್ಮ ಕ್ಲಾಸ್ಮೇಟ್ ಇದ್ದರು, 8ನೇ 9ನೇ 10ನೇ 77 ಕ್ಲಾಸ್ಮೇಟ್, 67 ವರ್ಷ, 67. ಏ ಚಿಂಬಡೆ, ನಮ್ಮ ಹೆಣ್ಣಿಗೆ ಬಸ್ ಫ್ರೀ ಕೊಟ್ಟರ ಸಿದ್ದರಾಮಯ್ಯ, ನಮ್ಮ ಫ್ರೀನೇ ಕೊಟ್ಟಿಲ್ಲ. ಅವಾಗ ನಮ್ಮ ಕರ್ಕೊಂಡು ಲಗ್ನಕ್ಕೆ ಹೋಗ್ಯಾನ. 100 ಮಂದಿ ಹೆಣ್ಮಕ್ಳು, 20 ಮಂದಿ ಗಂಡ್ಮಕ್ಳು ಹೋಗಿದ್ದೆವು. 100 ಮಂದಿ ರೊಕ್ಕ ಯಾರು ಕಿಸ್ಕೊಳ್ಳಿದ್ದೀರಿ? ಅದು ಕೊಟ್ಟ ಮಗ ಕರಿಯಾಗಿ ಹೋಯ್ತದ. 100 ಮಂದಿ ರೊಕ್ಕ 20 ಮಂದಿ ಕೊಟ್ಟಾನ. ಒಳ್ಳೆ ಹೆಣ್ಮಕ್ಳಿಗೆ ಕೊಡ್ತಿಲ್ಲ, 120 ಮಂದಿ ಕೊಟ್ಟು ಬೀಳ್ತಿದ. ಈಗ ಹೆಣ್ಮಕ್ಳಿಗೆ ಕೊಟ್ಟಿದ್ದು ನಮ್ಮ ಮನಸ್ಸಿಗೆ ಮಾನವೀಯತೆ ಬರಬೇಕು, ಮನುಷ್ಯತ್ವ ಬರಬೇಕು. ಇನ್ನು ಇರ್ತಾವ ಬದನೆಕಾಯಿ ತಿಂದಿಂದ ತುಂಬ ಕೈ ಎಂಬೋರು ಇರ್ತಾವ, ಆದರೂ ಸಹಿತ ನಾವು ಒಂದೇ ಹಳ್ಳಿ ಭಾಷೆಗೆ ಹೇಳ್ತೀನಿ. ನಾನು 10ನೇ ಪಾಸ್ ಆಗಿಲ್ಲ, ಉಪವಾಸ, ಬರಗಾಲ ನಂಬರ್ 1 ಬರಗಾಲ, ದಿಕ್ಕಿಲ್ಲ, ಖಾಲಿ ಗುಗ್ರಿ ಅಂತ, ನಾಯ ಗುಗ್ರಿ ಅಂತ, ಎಮ್ಮೆ ಗುಗ್ರಿ ಹೊರತಾಕ್ಷಣ 4 ಮಂದಿ ಅಂತ ಜಗಳ ಆಡಿದೆವು. ಅಂತ ಸಂದರ್ಭದಲ್ಲಿ ದೇಶದ ಉಳಿಸಿರ್ತಕ್ಕಂಥವರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಗಳು ಗೋಧಿ ತರಿಸಿ ಊಟ ಕೊಟ್ಟಿರ್ತಕ್ಕಂಥದ್ದು ಗೊತ್ತಿದ್ದವರಿಗೆ ಗೊತ್ತಾ, ಈಗಿನವರಿಗೆ ಗೊತ್ತಿಲ್ಲ. ಇದು ಜನ ಬದುಕಬೇಕಂತ ಯಾವಾಗ ಬರ್ತದ, ಆ ಪವರ್ ಶಕ್ತಿ ಬಂದಾಗ. ಅದಕ್ಕೆ ಹೇಳ್ತಾರ, ಲಾಖ ಬಕನೆ ಸೆ ಏಕ್ ಲಿಖನಾ ಅಚ್ಚಾ ಹೋತಾ ಹೈ ಅಂತ ಮಡಕಿ ಸಬರ್ ರೆಕಾರ್ಡ್ ಮಾಡ್ಲಾರ ಕಾಣಿಸುತ್ತೆ. ಮಾಡ್ರಿ ಚಲೋ ಮಾಡಿವ್ರಿ ಮನ್ನಳ್ಳಿ. ಲಾಖ ಬಕನೆ ಸೆ ಏಕ್ ಲಿಖನಾ ಅಚ್ಚಾ ಹೋತಾ ಹೈ, ಇದು ಕಂಬದೊಳಗೆ ಬಂದಂತೀವಿ. ತಾಯಿ ತನ್ನ ಕೆದರ ನ್ಯಾಯ ಯಾರು ಅಂತೀವಿ. ತಾಯಿ ಹೇಳಂತೇಳಿ ತಪ್ಪು ಮಾಡಬೇಕಾ, ಹಿರಿಯರ ತಪ್ಪು ಮಾಡಬೇಕಾ? ಸುಳ್ಳು ಯಾರಾದ್ರೂ ಸುಳ್ಳೇ. ಅಣ್ಣ ಬಸವಣ್ಣ ಹೇಳಿದ್ರು, ಹುಸಿಯ ನುಡಿಯಲು ಬೇಡ. ಏನೋ ಒಂದು ಸೆಕೆಂಡ್ ಕಳ್ಳತನ ಮಾಡಿದ ಅಂತ ಬಸವಣ್ಣನವರ ಕಾಲದಾಗ ಕಳ್ಳತನ ಮಾಡಿದ. ನೀಲಾಂಬಿಕೆ ತಾಯಿ ಹೇಳ್ತಾಳೆ, ಬಸವಣ್ಣ ಇವಾಗ ಕಳ್ಳ ನೋಡು ಅಂತ ಹೇಳಿದ್ರ ಕೇಳ್ತಾರೆ, ಯಾಕಪ್ಪ ಕಳ್ಳತನ ಮಾಡಿದ್ವಿ? ಅಣ್ಣ, ನಮ್ಮ ಮನ್ಯಾಗ ನನ್ನ ಹೆಂಡತಿ ಉಳ್ಳಕ್ಕೆ ಹಾಕಲಿಲ್ಲ, ಮಕ್ಕಳಿಗೆ ಊಟ ಇಲ್ಲ, ದಿಕ್ಕಿಲ್ಲ, ಅದಕ್ಕಾಗಿ ಕಳ್ಳತನ ಮಾಡಿದ್ರ. ಹೇಳ್ತಾರ, ನೀಲಾಂಬಿಕೆ ಕಳ್ಳಲ್ಲ, ಇವ ನಿಜವಾದಂತ ಶರಣ ಸಂಗನ ಬಸವ. ಆ ಕೊಳ್ಳಗಿದ ಬಂಗಾರ ತೆಗೆದು ಕಳ್ಳ ಕೊಟ್ಟು, ಇದು ಕೊಟ್ಟಾಗ ಕಳ್ಳ ಬಂಗಾರ ವಾಪಸ್ ಕೊಟ್ಟು ನೀಲಾಂಬಿಕೆ ತಾಯಿ ಕಾಲಿಗೆ ನಮಸ್ಕಾರ ಮಾಡಿ, ಅಣ್ಣ ಬಸವ ನಮಸ್ಕಾರ ಮಾಡಿ, 777 ಅಮರಗಣಗಳಲ್ಲಿ ಒಬ್ಬ ಅಮರಗಣ ಶರಣಾಗ್ತಾರ. ಇದು ಬಸವಣ್ಣನವರ ದೊಡ್ಡ ಗುಣ. ಕಳ್ಳತನ ಮಾಡಿದ್ರು ಬೇಡ, ಹುಸಿಯ ನುಡಿಯಲು ಬೇಡ, ಸುಳ್ಳಾಡಬೇಡ. ಯಾರೇ ಇರ್ಬೋದು, ಯಾರಿದ್ರು ಸುಳ್ಳಾಡಬೇಕಾ? ನಾನು ಬಹಳ ಸಣ್ಣವಿದ್ದೀನಿ, ಗೌರವಾನ್ವಿತ 140 ಕೋಟಿ ಜನಸಂಖ್ಯೆ ಮೇಲೆ ಗೌರವಾನ್ವಿತ ಪ್ರಧಾನಮಂತ್ರಿಗಳಿದ್ದಾರೆ ಮೋದಿ ಸಾಹೇಬರು. ಮೋದಿ ಸಾಹೇಬರು ಸುಳ್ಳಾಡಬೇಕಂತ ಎಲ್ಲರ ಕಾನೂನುಗಳನ್ನ ದೊಡ್ಡ ವರ್ಷ ಸುಳ್ಳಾಡಬೇಕಂತ ಆಡಿದ 2014ರಲ್ಲಿ ತೂಕ ಮಾಡಬೇಕು. 2014ರಲ್ಲಿ ನನಗೆ ಒಂದು ವೇಳೆ ನೀವು ಗೆಲ್ಲಿಸಿದ ಸರ್ಕಾರ ಆಯ್ತು ಅಂದ್ರೆ ನಿಮಗೆ ಒಂದೊಂದು ವರ್ಷಕ್ಕ ಒಂದೊಂದು 15 ಲಕ್ಷ ರೂಪಾಯಿ ಹೆಣ್ಮಕ್ಳಿಗೆ ಹಾಕ್ತೇವೆ ಅಂತ ಮಾತಾಡಿದ್ರು.
ನಮ್ಮ ಮನೆಗೆ ಹೇಳ್ತೆ ಕರೆ ಮಾತು ಸುಳ್ಳು ಬೇರೆಯವ್ರು ಹೇಳಲ್ಲ. ನಮ್ಮ ಆಯಿ 80-85 ವರ್ಷದ ಆಯಿ ಆಗ ಆಯಿ ಓಟ್ನ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ ಹಾಕಿದ್ರೆ ಆಕೆ ತಗೊಳ್ತಿದ್ರು ಆಕೆ. ಏ ಭಾತ್ಕಾವ್ ನಾವು ಓದು ಮೋದಿ ಹಾಕ್ತೇನೋ ಯಾಕೆ ಅಂದ್ರೆ 15 लाख ರೂಪಾಯಿ ಹಾಕ್ತೇನೆ 15 लाख ಅಂತ ತಗೊಳ್ಳೋದು ಏನು ಪಾಸಿ ಹಾಕಬೇಕು ಹಾಕದಳು ಹಾಕದೊಳಗೆ ಹೋಗೋದೊಳಗೆ ಮತ್ತೆ ಯಾರ ಮೇಲೆ ಹೇಳಿದ್ರೆ ಕೆಳಗೇರಿ ಯಾರು ಕೆಳಗೆ ಹೋಗ್ಬೇಕಿಲ್ಲ ಸತ್ಯ ಮಾತು. ಯಾರು ಹೋದ್ರೆ ಕೆಳಗೆ ಕೆಳಗೆ ಹೋಗೋದು ಇವತ್ತಿಗೆ 1 ರೂಪಾಯಿ ಇದ್ದಾಗ ಬಂದಿಲ್ಲ, ಆ ಬಾಜು ಬಂದಿಲ್ಲ. ಸುಳ್ಳು ಆಡಬೇಕೇನ್ರಿ? ಸುಳ್ಳು ಆಡಬೇಕಾ? ನೀವು ಸುಳ್ಳು ಆಡೋದು ಮತ್ತೆ ಯಾರ ಅದ್ರ ಮುಗಿಸಿ ಆಡಬೇಕಾ? ಆಡಬೇಕಾ ಆಡಬೇಕಾದ್ರೆ ಕೈ ಎತ್ತಬೇಕಾರ, ಆಡಬೇಕದವ್ರ ಕೈ ಎತ್ತಿ ಸುಳ್ಳು ಆಡಬೇಕದವ್ರ ಕೈ ಎತ್ತಿ ನೋಡ್ರಿ. ಅದ್ರ ಸುಳ್ಳು ಆಡಬೇಕಲ್ಲದ್ರೆ ಆಡಬೇಡ ಅಂದ್ರೆ ಕೈ ಎತ್ತಾರೆ ನಾವು. ಸುಳ್ಳು ಆಡಬೇಡ ಆಡಬೇಡದು ಆಡಬೇಡ ತಾಯಿ ನಮಸ್ಕಾರ. ಸುಳ್ಳು ಆಡಬೇಡ, ಹುಸಿಯ ನುಡಿಯೋದು ಬೇಡ, ಕೊಲ ಬೇಡ, ತನ್ನ ಬಂಡಿಸಬೇಡ, ತನ್ನ ಬಂಡಿಸಬೇಡ. ಅಂತಿನ ಮೋದಿ ಸಾಹೇಬರಿಗೆ ನಮಸ್ಕಾರ ಮಾಡಿ ಸರ್ಕಾರ ಬಂದ್ರೆ ಸರ್ಕಾರದ ಗ್ಯಾರಂಟಿ ಹೇಳಬೇಕು, ಸರ್ಕಾರ ಗ್ಯಾರಂಟಿ ಹೇಳಬೇಕು. ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಗ್ಯಾರಂಟಿ ಹೇಳಿರ್ತಕ್ಕಂಥದ್ದು ಸ್ಟೇಟ್ ಆಗಲಿ ಈಗ ಬರಪಟ್ಟಿದ್ದ ಖರ್ಗೆ ಸಾಹೇಬರು ಮೋದಿ ಸಾಹೇಬ್ ಹೇಳ್ತಾರ ಮೋದಿ ಗ್ಯಾರಂಟಿ ಅಂತಾರೆ. ಅಂದ್ರೆ ಮೋದಿಯವ್ರ ಮನೆಯಿಂದ ಕೊಡ್ತೀರಿ, ಮೋದಿ ಬಂದ್ರೆ ಸರ್ಕಾರ ಗ್ಯಾರಂಟಿ ಹೇಳಬೇಕು. ಮಾತಾಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತಂತ ಹಿರಿಯರು ಮಾತಾಡಿದ್ರ ದೇಶ ಜನ ದೊಡ್ಡವ್ರು ಮಾಡಿದಂತ ಸಣ್ಣವ್ರು ಮಾಡ್ತಾರಂತ ಸಂದೇಶ ದೇಶಕ್ಕ ಒಳ್ಳೇದು ಕೊಡ್ರಿ, ಕಾಯಕವೇ ಕೈಲಾಸ ಅಂತ ಹೇಳಿಲ್ಲ. ಒಳ್ಳೆ ಕೆಲಸ ಮಾಡಿ ಓಟ್ ತಗೊಂಡು ಹೊರತಾಗಿ ಸುಳ್ಳು ಹೇಳಿ ನಮನ ಮಾಡಿ ಈ ತರ ಓಟ್ ಕೇಳಕ್ ಹೋದ ಜನ ಕೇಳಲ್ಲ. ಜನ ಹುಚ್ಚಂತಿಲ್ಲ, ತಿಳ್ಕೊಂಡಿದ್ದಾರ, ಹುಷಾರಾಗಿದ್ದಾರ. ಇದಕ್ಕೆ ಎಚ್ಚರಿಕೆ ಕೊಡ್ತಾರ, ಮಾತು ತಿಳ್ಕೊಳ್ಬೇಕು. ಸರ್ಕಾರ ಮತ್ತು ಕಾಂಗ್ರೆಸ್ 5 ಗ್ಯಾರಂಟಿ ಕೊಟ್ಟ ಅಂತ ಹೇಳಿದ್ರು. 5 ಗ್ಯಾರಂಟಿ ಒಳಗೆ ಹೆಣ್ಣು ಮಕ್ಕಳಿಗೆ ಪ್ರತಿ ವರ್ಷಕ್ಕೆ 24,000 ಬರ್ತದೆ. ಇದು 24,000 ಮನೆಗೆ ಬಂದಾಗ ಸರ್ ನಾನು 10ನೇ ಪಾಸ್ ಆಗಿದ್ದ ಒಕ್ಕಲತನ ಮಾಡಕ್ಕೆ ನೌಕರಿ ಇದ್ದ 40,000 ಕೊಟ್ಟಿದ್ರು. 1 ವರ್ಷಕ್ಕೆ 40 ಕೊಟ್ಟಿದ್ರು, ಬೇರೆ ಕೆಲಸಕ್ಕೆ ಇಲ್ಲ. ಆದ್ರೆ 24,000 ತಗೊಂಡಿರ್ತಕ್ಕಂಥ ತಾಯಿ ಮತ್ತೆ ಸೆದಿಗೆಲ್ಲ 24ಕ್ಕೆ ಫಿಕ್ಸ್ ಇಲ್ಲ. ಮನೆಗೆ ಅಣ್ಣ ತಮ್ಮ ಗಿಲೋ ಮಾಡ್ಲಿಕ್ಕೆ ಹೋಗ್ತಾನ, ಕೆಲಸಕ್ಕೆ ಹೋಗ್ತಾನಂದ್ರೆ 600-700 ರೂಪಾಯಿ ಫಿಕ್ಸ್. 34ಕ್ಕೆ ಫಿಕ್ಸ್ ಇಲ್ಲ. ಇವು ಬಾಜುದ ಮತ್ತೆ 50 ಇವು 24 ಅದ್ರ ಜೊತೆ ಕರೆಂಟ್ ಫ್ರೀ ಅಂತ 1,000 ಬರ್ಲತ್ತದ. 500 800 2000 ಅವಳೊಳಗೆ 10,000 ಹನಿ ಹನಿ ಕುಡಿದ್ರೆ ಹಳ್ಳ ಎಣಿಸಲಿಲ್ಲ ಕಾಕ್ರೇಟಾಯ್ತವ. ಕರೆಂಟ್ ಆಯ್ತು, ಬಸ್ಸಿನ ಫ್ರೀ ಮಕ್ಕಳದು. ಈಗ 5 ಗ್ಯಾರಂಟಿಗಳು ತರುಣರಿಗೆ ಬೆಲೆ ಕೊಡ್ಬೇಕಂತ ಹೇಳಿ ಯುವ ನಿಧಿ ಒಳಗ ತಪ್ಪು ಮಾಡ್ತಾರ. ಡಿಗ್ರಿ ಎಲ್ಲ ಓದಬೇಕು, MBBS ಮಾಡಬೇಕು, ಇಂಜಿನಿಯರಿಂಗ್ ಮಾಡಬೇಕು, ಟೆಕ್ನಿಕಲ್ ಕೋರ್ಸ್ ಮಾಡಿ ಮನೆಗೆ ಬಂದಿದ ಮೇಲೆ ಕೆಲಸ ಕೊಡಿ ಮಾಡಬೇಕು. ಯಾರಿಗೆ ಮಾತಾಡೋದು, ಅಭ್ಯಾಸ ಮಾಡೋದು, ಕೆಲಸ ತಗೊಂಡು ಅವರ ಕೆಲಸ ಪಡ್ಕೊಂಡು ರಾಜ್ಯಕ್ಕೆ ಅನುಕೂಲ ಮಾಡತಕ್ಕಂಥ ಕೆಲಸ ಮಾಡಬೇಕು ಹೊರತಾಗಿ ಅವ ಬೇಕಾರಾಗಬೇಕು ಕೊಡಿ ಮಾಡಬೇಕು. ಎಷ್ಟು ತಪ್ಪು ಕೆಲಸ ಮಾಡ್ತೀರಿ, ದೊಡ್ಡವರು ತಪ್ಪು ಮಾಡಬಾರ್ದು. ಅದಕ್ಕೆ ಈ ನಿಟ್ಟಿನಲ್ಲಿ ತಪ್ಪನ್ನು ತಿದ್ದಲಿಕ್ಕೆ ಈಗ ನಮ್ಮ ಕೇಂದ್ರ ಸರ್ಕಾರ ನಮಗೆ ಬಂದ್ರೆ 5 ಗ್ಯಾರಂಟಿ ಒಳಗೆ ಮನೆ ತಾಯಂದಿರಿಗೆ 1 ವರ್ಷಕ್ಕ 1 ಲಕ್ಷ ಹಾಕ್ತಾ ಇದಾರ. ಹಾಕಿ ಗ್ಯಾರಂಟಿ ಕೊಟ್ಟಾರ, ಬೇಕಂದ್ರೆ ಹಾಕರಿ. ಯಾರ ಮಾತುಗಳು ಎಕಡೆ ಹೋದ್ರೆ ಆಗಲ್ಲ, ಭಜನೆ ಮಾಡೋದಾಗಲ್ಲ. ದಯವಿಟ್ಟು ಓಟಿನ ಭಜನೆ ಮಾಡಬೇಕು, ಓಟಿನ ಮುಖಾಂತರ ಭಜನೆ ಮಾಡಬೇಕು. ಟೊಯ್ ಅಂತ ಭಜನೆ ಮಾಡ್ತೋ ಕೊಯ್ ಅಂತ ಬದಮಾಶಿ ಮಾಡೋ ಹೋಗ್ತಾರ, ಕೆಲಸ ಮಾಡೋರು ಬರ್ತಾರ. ಈ 5 ಗ್ಯಾರಂಟಿಗಳು ರೈತರು ಅಂತ ಹೇಳಿ ನಾವು ಮುಗಿಸ್ತೀನಿ. ರೈತ ನಮ್ಮ ದೇಶದ ಅನ್ನದಾತ. ಯಾರೇ ಇರಬಹುದು, ಹೆಲಿಕಾಪ್ಟರ್ ಓಡಾಡೋರು ಸಹಿತ ಊಟ ಮಾತ್ರ ಹೊಲ ಬೆಳೆದಿದೆ ಊಟ ಮಾಡಬೇಕು. ಚಮಚಲಿಂದರ ತಿಲ್ಲಿ, ಫೋನ್ ಪೇ ಆಗಲಿ ಏನಾಗಲಿ ಊಟ ರೈತ ಬೆಳೆದು ಮಾಡಬೇಕು. ಆದ್ರ ರೈತರಿಗೆ ಬೆಂಬಲ ಬೆಲೆ ಕೊಡಬೇಕಂತ ಹೇಳಿ ಸರ್ಕಾರ ಮೋದಿ ಸಾಹೇಬ್ ಸರ್ಕಾರ ಹೋಗಿದಾಗ 700 ಜನ ಸತ್ತು ಹೋಗ್ತಾರ. ಮೂಸೆ ಬೋಲ್ತೆ ಜೈ ಜವಾನ್ ಜೈ ಕಿಸಾನ್, ಲೇಕಿನ್ 700 ಲೋಗೋ ಕೋ ಖತಮ್ ಕರ್ತೆ ನಾ. ಇದು ಮಾನವೀಯತೆನಾ? ಅನ್ನ ಕೊಡ್ತಕ್ಕಂಥ ದೇವರಿಗೆ ಕೊಲ್ಲಬೇಕಾ? ಲಾಸ್ಟ್ ಹತನ ಮಾಡಿರ್ತಕ್ಕಂಥ ಕೆಳಗ
89 ಮಂದಿ ಕರ್ನಾಟಕದ ಹೋಗಿದವರಿಗೆ ಹಾಕಿರಿ. ಯಾವ ಮನುಷ್ಯತ್ವ, ಮಾನವೀಯತೆ ಬೇಕು. ಏನಾದರೂ ಆಗು, ಮೊದಲು ಮಾನವನಾಗುವಂತ ಕುವೆಂಪು ಹೇಳ್ತಾರ. ರೈತ ಬೆಳೆದರನ್ನೇ ಬದುಕಲಿಕ್ಕಾಗ್ತದ. ಈಗ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಕೊಟ್ಟರೆ ಅಂದ್ರೆ ರೈತರಿಗೆ MSP ಸಪೋರ್ಟಿಂಗ್ ಪ್ರೈಸ್ ಕೊಡೋದು ಮತ್ತು ಅವರು ಸಾಲ ಮನ್ನಾ ಮಾಡತಕ್ಕಂತ ಗ್ಯಾರಂಟಿ ಬರ್ಕೊಟ್ಟಿಲ್ಲ. ಸ್ವಾಮಿನಾಥನ್ ಆಯೋಗ ಜಾರಿ ತರತಕ್ಕಂತ ಕಾನೂನು ಮಾಡ್ತೇವೆ ಅಂತ ಹೇಳಿ ಬರ್ಕೊಟ್ಟಿಲ್ಲ. ನಾವು ಮನೆ ತಿಳಿಸ್ಕೊಂಬಾರಿ, ಒಂದೊಂದು ಮನೆಗೆ 10 ಮಂದಿ ತಿಳಿಸ್ಕೊಂಡೆವು. ದಯವಿಟ್ಟು ಓಟ್ ಹಾಕ್ಬೇಕಂತ ನಿಶ್ಚಯ ಯಾವ ಊರಿಗೆ ಹೋಗಿದೆ, ಚಿಮ್ಕೋಡೆ ಬರೋಬ್ಬರಿ ಹಾಕ್ತೇವೆ, ಕಾಂಗ್ರೆಸ್ ಸಾಗರ ಹಾಕ್ತೇವೆ, ಖಂಡ್ರೆ ಅವರ ಹೆಸರು ಮೇಲೆ ಹಾಕ್ತೇವೆ. ಈಶ್ವರ ಖಂಡ್ರೆ ಅವರು ಕೆಲಸ ಮಾಡ್ಯಾರ, ಅವ್ರು ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ರೈನ್ಕಾಂಡ್ ಮಂತ್ರಿ ಅಲ್ಲ, ಅವ್ರ ಸಪೋರ್ಟ್ ಅದ. DCC ಬ್ಯಾಂಕಿನ ಅಧ್ಯಕ್ಷ, ಎಂತ DCC ಬ್ಯಾಂಕ್ 4 ತಿಂಗಳಾಗ ಬಂದವರಿಗೆ 40 ವರ್ಷದ ಸಪೋರ್ಟ್ ಮಾಡಲಿಕ್ಕೆ ಇದು ಲಾಭನೇ, ಡೈರೆಕ್ಟ್ ಲಾಭ ಮಾಡಿದಂಗೆ, ಅಪರೋಕ್ಷವಾಗಿ ಲಾಭ ಮಾಡಿದಂಗೆ. ಅದು ಲಾಭ ರೈತರಿಗೆ. ಸೊಸೈಟಿ ಸೆಕ್ರೆಟರಿಗಳದ, ಸೊಸೈಟಿ ಮೆಂಬರ್ಸ್ ಅರ, ಊರಾಗ ಸಾಲ ತಗೊಂಡರ, ಎಲ್ಲರೂ ಬರೋಬ್ಬರಿ ಹಾಕ್ತೇವೆ. ಖಂಡ್ರೆಯವರಿಗೆ ಎಲ್ಲ ತರ ಅಂದ್ರೆ ಏನ್ ಮಾಡ್ಬೇಕು, ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಬೇಕು. ಪಾಸ್ ಬರೋಬ್ಬರಿ ಆಗಿದೆವು. ನಾವು 35 ಮಾರ್ಕ್ಸ್ ತಗೊಂಡು ಪಾಸ್ ಆಗಿರ್ಬೇಕು, 90 ತಗೊಂಡು ಪಾಸ್ ಆಗಬೇಕು. ಓಟ್ ಮಾತ್ರ ಮನೆಯೊಳಗ ಆಗೋತಿನ ದಿವಸ ದಯವಿಟ್ಟು ಎಲ್ಲರೂ ಕಾಲಿಗೆ ನಮಸ್ಕಾರ ಮಾಡ್ತೆ. ಆಗೋತಾ ದಯವಿಟ್ಟು ವಾಂಕ್ ಮಾಡೋರು ಇರ್ತಾರೆ ನೋಡಿ. ಇಷ್ಟು ಹೇಳಿ ಮುಗಿಸ್ತೆ. ಏನಾರ ಮಾಡಿ ಕೂಸು ಸುಟ್ಟಿದ್ರೆ 7 ತಾರೀಕಿನ ಅದರ ಬಲ ತೋರಿಸಿ ಆಗೋದಿನ ಕಾರ್ಯಕ್ರಮ ಮಾಡಿದ್ರೆ 10 ಮಂದಿ ಕರೆದ್ರು ಓಟ್ ಖತಮ್ ಆಯ್ತಾವ. ಆಗೋತಿನ ಹೆಸರು ತೊಟ್ಟಲಿ ಇಡಬೇಡ. 7 ತಾರೀಕಿನ ಯಾವುದೇ ಮದಿ ನೆಂಟಸ್ತ ನೋಡಕ್ ಹೋಗ್ಬೇಡ. ಈ 7ನೇ ತಾರೀಕಿನ ನಾ ಎಲ್ಲರ ಖಾತೆದಾಗ ಹೇಳ್ತೀನಿ. ಸಪೋಸ್ ಯಾರು ಸಾವು ಯಾರ ಕೈದಾಗ ಇಲ್ಲ, ದೇವ್ರ ಮುಂದೆ ಯಾರು ಇಲ್ಲ, ದೇವರು ಒಂದು ವೇಳೆ ಅಮೃತ ಚಿಮ್ಕೋಡೇವಿ ಅತಿ ಕಳಕಳಿಯಿಂದ ಸತ್ಯ ಮಾತು ಹೇಳ್ತಾ ಇದ್ದೀನಿ. ಒಂದು ವೇಳೆ ಚಿಮ್ಕೋಡೆ 7ನೇ ತಾರೀಕಿಗೆ ಸತ್ತನ ತಿಳ್ಕೋರಿ. ಆದ್ರೆ ತಾವು ಮಾತ್ರ ಓಟ್ ಬಿಟ್ಟು ಸಾಯಂಕಾಲ 7 ತನ ಬರಬೇಡಿ. ಮರುದಿನ ಬೇಕಾದ್ರೆ ಬೇಕಾದ್ರೆ ಬಿಡ್ರಿ, ಮಂದಿ ಎಬ್ಸೋದಿದೆ. ಆದ್ರೆ ಓಟ್ ಮಾತ್ರ ತಪ್ಪಿಸ್ಕೊಳ್ಳೋದ್ರೆ ಖಾಲಿ ನಮಸ್ಕಾರ ಮಾಡಿ ಕೇಳ್ತಾ ಇದೀನಿ. ಖರೆ ಇದ್ರೆ ಚಪ್ಪಾಳೆ ಹೊಡಿ. ಸಾಗರ್ ಖಂಡ್ರೆ ಹೆಸರ ಮೇಲೆ ಚಪ್ಪಾಳೆ ಹೊಡಿ, ಕಾಂಗ್ರೆಸ್ ಪಕ್ಷ ಹೆಸರ ಮೇಲೆ ಚಪ್ಪಾಳೆ ಹೊಡಿ, ರೈನ್ಕಾಂಡ್ ಈಶ್ವರ ಖಂಡ್ರೆ ಹೆಸರ ಮೇಲೆ ಹೊಡಿ, ಸಿದ್ದರಾಮಯ್ಯ DK ಶಿವಕುಮಾರ್ ಹೆಸರ ಮೇಲೆ, BR ಪಾಟೀಲ್ ಹೆಸರ ಮೇಲೆ, ಅಶೋಕ್ ಖೇಡಿ ಹೆಸರ ಮೇಲೆ, ಭೀಮಸೇನ್ ಸಿದ್ದೇವರ ಹೆಸರ ಮೇಲೆ, ವಿಜಯ್ ಸಿಂಗ್ ಹೆಸರ ಮೇಲೆ. ಸೋತರು ಸಹಿತ ಸೋತಿರ್ಬೇಕು. ಎಲೆಕ್ಷನ್ ಸೋತಿರ್ಬೇಕು. ದಿಲ್ಕ ನಮ್ಮ ಅಶೋಕ್ ಖೇಡಿ ಸಾಹೇಬರ ಹಾಡು ನೀವು ಕೇಳಿದ್ರಿ, ಖಾಸ ಕುಣಿತೀರಿ. ಏನ್ ಹಾಡ್ತಾರ ಅವರು? ಅವ್ರು ಹೇಳ್ತಾರ, 100 साल पहले मुझे तुमसे प्यार था, आज भी है और कल भी रहेगा. ನಿಮ್ಮ ಪ್ರೀತಿ 100 ವರ್ಷ ಕೆಳಗೆ ಇತ್ತಂತ ಮುಂದೆ ಇರ್ತಂತ ಹೇಳ. ನಾ ಹೇಳ್ತೆ ಜನ್ಮ ಸಾಥ ಅಂತ ಒಂದು ಗಾನ ಹಾಡಕತ್ತರಿ. ಇಷ್ಟು ಹೇಳಿ ಅವರಿಗೆ ನೆನೆಸ್ಕೊಂಡು ಅವ್ರ ಕ್ಷೇತ್ರದಲ್ಲಿ ಇವ್ರಕ್ಕಿಂತ ಹೆಚ್ಚು, ಇವ್ರ ಕ್ಷೇತ್ರದ ಅವ್ರಕ್ಕಿಂತ ಹೆಚ್ಚು, ಎಲ್ಲ ಕಡೆ ಹೆಚ್ಚಿನ ನಂಬರ್ ಕೊಡ್ತೇವೆ ಅಂತ ಹೇಳಿ ಕರ್ನಾಟಕದ ನಕಾಶೆ ಬೀದರ್ ನ್ಯಾಯಾಲಯಕ್ಕಿಂತ ಬೀದರ್ ಜಿಲ್ಲೆ ಇಡೀ ಕರ್ನಾಟಕದ ಹೆಚ್ಚಿಗೆ ಹೈಯೆಸ್ಟ್ ಲೀಡ್ ಮುಖಾಂತರ ನಾವು ಸಾಗರ ಖಂಡ್ರೆ ಕೆಲಸದ ಮುಖಾಂತರ ನಮ್ಮ ಕೆಲಸ ಅವರಿಗೆ ಕೆಲಸದ ಮುಖಾಂತರ ನಮ್ಮ ಮನೆ ಭರ್ತಿ ಆಗಲ್ಲ. ಒಂದು ವರ್ಷಕ್ಕೆ 2 ಸೇರ್ಕೊಂಡು ಸರ್ಕಾರ ಸೇರಿ 5-6 ಲಕ್ಷ ಆಗಲ್ಲ ಸರ್ಕಾರ ಬರೋದು. ಮತ್ತೆ ನೀವು ದುಡಿತಾ ಹೋದ್ರೆ ಮತ್ತೆ 2 ಲಕ್ಷ, ಒಂದು ವರ್ಷ 10 ಲಕ್ಷ ಗಳಿಸತಕ್ಕಂತ ಪ್ರಯತ್ನ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ತಾಯಿ ತಂದೆ ಹೆಣ್ಮಕ್ಳು ಗಂಡಸ ಮಕ್ಕಳು ವಾಕ್ಯದವ್ರು ವರ್ಷಾಕಿ ಏನೇ ತಿಪ್ಪಲ್ ಮಾಡ್ಕೊಂಡು ಹೋಗುತ್ತಾ 7 ಗಂಟೆಯಿಂದ ಚಾಲು ಮಾಡಿ ಸಂಜೆ ಕಡೆ ಬೂತ್ ಲೆವೆಲ್ ಹೋಗೋ ತನಕ ಹೊರಗೆ ಕಳಿಸೋ ತನಕ ನಾವು ಕಾಯ್ಕೊಂಡು ಇರ್ಬೇಕಂತ ಹೇಳಿ ತಮ್ಮೆಲ್ಲರ ಪಾದಗಳಿಗೆ ನಮಸ್ಕಾರ ಮಾಡಿ ನನ್ನ ಮಾತಿಗೆ ಏನಾದರೂ ತಪ್ಪಾದ್ರಿ ಇಲ್ಲೇ ವಾಪಸ್ ಕೂಡ್ರಿ. ಮನೆಗೆ ಹೋಗ್ಕೊಂಡು ಚರ್ಚೆ ಮಾಡೋರಿ, ಏನ್ ಮಾಡ್ಯಾರ ಮಾಡ್ಕೊಂತ ಇಲ್ಲೇ ಚಲೋ ಇದ್ದೀನಿ ಹಿಡ್ಕೊರಿ, ಕರಬಂದು ವಾಪಸ್ ಕೊಡ್ರಿ. ಹಂಸ ಪಕ್ಷಿಗಳಾಗರಿ. ನಾ ನೀರು ಹಾಲು ಕಲಸಿ ಕೊಟ್ಟಿರ್ಬೇಕು. ಬರೀ ನೀರು ಕುಡಿತಕ್ಕಂಥ ಶಕ್ತಿ ಭಾರತ ಮಾತೆ, ನೀರು ಕುಡಿತಕ್ಕಂಥ ಶಕ್ತಿ, ನೀರನ್ನು ಬಿಡಿಸಿ ಹಾಲು ಕುಡಿಯೋ ಶಕ್ತಿ ಕರ್ನಾಟಕ ಮಾತೆ ನಮ್ಮೆಲ್ಲರಿಗೆ ಕೂಡಲೇ ಅಂತ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೆ ವಂದಿಸಿ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಅನಂತ ಪ್ರಣಾಮಗಳು ತಿಳಿಸಿ ತಮ್ಮೆಲ್ಲರ ಪಾದಕ್ಕೂ ಸಹಿತ ನಾನು ಕೈ ಎತ್ತಿ ನಮಸ್ಕಾರ ಮಾಡ್ತೀನಿ. ತಾವೆಲ್ಲರೂ ಒಬ್ಬರು ತಪ್ಪಲ್ಲ ಕೈ ಎದ್ದಿರಿ ಅಂದ್ರೆ ನಾ ಮುಗಿಸ್ತೆ. ಇದ್ರ ಮತ್ತೆ 2 ಗಂಟೆ ಭಾಷಣ ಚಾಲು ಮಾಡಿ. ದಯವಿಟ್ಟು ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ನೋಡರಿ, ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಒಂದ್ ಸರಿ ತೋರ್ಸರಿ ಕೇಳಿಸಬರಲ್ತರ, ಒಂದ್ ಸರಿ ಎದ್ದು ಹೊಡೆದು ನೋಡರಿ.